Hello students, first PUC chemistry, first chapter some basic concept of chemistry. ಈ ವಿಡಿಯೋನಲ್ಲಿ ನಾನು ಈ ಚಾಪ್ಟರ್ನ ಸಿಂಪಲ್ ನೋಟ್ಸ್ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಬರುವಂತಹ ಫಸ್ಟ್ ಯೂನಿಟ್ ಟೆಸ್ಟ್ ಮತ್ತು ಮಿಡ್ ಟರ್ಮ್ ಮತ್ತು ಆನ್ಯಲ್ ಎಕ್ಸಾಮ್ಗೆ ಇದು ತುಂಬ ಉಪಯೋಗ ಆಗಲಿದೆ. ಸೊ ಫಸ್ಟ್ ಕಾನ್ಸೆಪ್ಟ್ ಇಲ್ಲಿ ಕನ್ವರ್ಟ್ ಡಿಗ್ರಿ 37 ಡಿಗ್ರಿ ಸೆಲ್ಸಿಯಸ್ ಇಂಟು ಡಿಗ್ರಿ ಫ್ಯಾರನೈಟ್ ಅಥವಾ ಕನ್ವರ್ಟ್ 80 ಡಿಗ್ರಿ ಫ್ಯಾರನೈಟ್ ಇಂಟು ಡಿಗ್ರಿ ಸೆಲ್ಸಿಯಸ್ ಈ ಥರ ಇಂಟರ್ ಕನ್ವರ್ಷನ್ಸ್ ಕೇಳಿದಾಗ ಡಿಗ್ರಿ ಸೆಲ್ಸಿಯಸ್ ಮತ್ತು ಡಿಗ್ರಿ ಫ್ಯಾರನೈಟ್ನ ರಿಲೇಷನ್ ನೀವು ಗ್ಯಾಪ್ನ ಕೊಡ್ರಿ. ಈ ಫಾರ್ಮುಲಾ ಗ್ಯಾಪ್ನ ಕೊಂಡ್ರೆ ಈಸಿಯಾಗಿ ನೀವು ನ್ಯೂಮರಿಕಲ್ಸ್ ಮಾಡ್ಬೋದು, 2 ಮಾರ್ಕ್ಸ್ ಈಸಿಯಾಗಿ ನೀವು ಸ್ಕೋರ್ ಮಾಡ್ಬೋದು. ಸೊ ಫಾರ್ಮುಲಾ ಏನು, ಡಿಗ್ರಿ ಫ್ಯಾರನೈಟ್ ಈಸ್ ಈಕ್ವಲ್ ಟು 9/5 ಇಂಟು ಡಿಗ್ರಿ ಸೆಲ್ಸಿಯಸ್ ಪ್ಲಸ್ 32. ಈ ಫಾರ್ಮುಲಾ ಗ್ಯಾಪ್ನ ಕೊಂಡ್ರೆ ಯಾವುದೇ ಕನ್ವರ್ಷನ್ ಕೊಳ್ಳಿ ಎರಡರಲ್ಲಿ ನೀವು ಈಸಿಯಾಗಿ ಮಾಡ್ಬೋದು. 2 ಮಾರ್ಕ್ಸಿಗೆ ಕೇಳ್ತಾರೆ. ಇನ್ನೊಂದು 3 ಮಾರ್ಕ್ಸ್ನ ಇಂಪಾರ್ಟೆಂಟ್ ಟಾಪಿಕ್ ಇಲ್ಲಿ ಪರ್ಸಂಟೇಜ್ ಕಂಪೋಸಿಷನ್ ಕ್ಯಾಲ್ಕುಲೇಟ್ ಮಾಡೋದು. ನಾನಿಲ್ಲಿ ಸೋಡಿಯಂ ಸಲ್ಫೇಟ್ನ ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಇಲ್ಲಿ ಫಸ್ಟ್ ನೀವು ಸೋಡಿಯಂ ಸಲ್ಫೇಟ್ ಕೊಟ್ಟಿರೋ ಸೋಡಿಯಂ ಸಲ್ಫೇಟ್ ಆಗಿರಲಿ, ಆದರೆ ಯಾವುದಾದ್ರೂ ಕೊಟ್ಟಿರುವಂತಹ ಕಾಂಪೌಂಡ್ಸ್ ಆಗಿರಲಿ, ಫಸ್ಟ್ ಅದರದ್ದು ನೀವು ಮೋಲಾರ್ ಮಾಸ್ ಫೈಂಡ್ ಔಟ್ ಮಾಡ್ಕೊಡ್ರಿ. ಇಲ್ಲಿ ಸೋಡಿಯಂ ಸಲ್ಫೇಟ್ನ ಮೋಲಾರ್ ಮಾಸ್ 142 ಗ್ರಾಮ್ ಬಂದಿದೆ. ಅಂದರೆ ಇಲ್ಲಿ ಕೊಟ್ಟಿರುವಂತಹ ಎಲ್ಲ ಆಟಮ್ಸ್ನ ಅಟಾಮಿಕ್ ವೇಟ್ ನೀವು ಆ್ಯಡ್ ಮಾಡ್ತಾ ಹೋಗ್ರಿ. ನೋಡಿರಿ, 2 ಸೋಡಿಯಂ ಇದೆ. ಅಟಾಮಿಕ್ ಮಾಸ್ ಆಫ್ ಸೋಡಿಯಂ ಇಸ್ 23 2s ಆಫ್ 46 ಮತ್ತು ಸಲ್ಫರ್ ಒಂದಿದೆ. ಸಲ್ಫರ್ನ ಅಟಾಮಿಕ್ ಮಾಸ್ 32 ಹಾಗೆ ಬರ್ಕೊಂಡಿದ್ದೀನಿ. ಮತ್ತು 4 ಆಕ್ಸಿಜನ್ ಆಟಮ್ ಇದೆ. ಆಕ್ಸಿಜನ್ ಅಟಾಮಿಕ್ ವೇಟ್ 16 ಕ್ಯಾಲ್ಕುಲೇಟ್ ಮಾಡಿದಾಗ 64 ಬರುತ್ತೆ. ಸೊ ಟೋಟಲ್ ನಮಗೆ ಇಲ್ಲಿ 142 ಗ್ರಾಮ್ ಸಿಕ್ತು. ಈಗ ನಾವು ಪರ್ಸಂಟೇಜ್ ಆಫ್ ಸೋಡಿಯಂ ಕ್ಯಾಲ್ಕುಲೇಟ್ ಮಾಡೋಣ. ಈ ಸೋಡಿಯಂ ಸಲ್ಫೇಟಲ್ಲಿ ಸೋಡಿಯಂನ ಮಾಸ್ 46 ಇದೆ. 46 ಬರ್ಕೊಂಡ್ವಿ. ಡಿವೈಡೆಡ್ ಬೈ ಟೋಟಲ್ ಮಾಸ್ ಆಫ್ ದ ಕಾಂಪೌಂಡ್ ಇಸ್ 142 ಇಂಟು 100 ಮಾಡಿದಾಗ ನಮಗೆ 32.3% ಸಿಕ್ತು ಇಲ್ಲಿ ಸೋಡಿಯಮ್ದು. ಅದೇ ರೀತಿ ಸಲ್ಫರ್ನ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡೋದಕ್ಕೋಸ್ಕರ ಸಲ್ಫರ್ನ ಮಾಸ್ ಬರ್ಕೊಳ್ರಿ. ಸೋಡಿಯಂ ಸಲ್ಫೇಟಲ್ಲಿ 32 ಗ್ರಾಮ್ಸ್ ಡಿವೈಡೆಡ್ ಬೈ ಟೋಟಲ್ ಮಾಸ್ ಆಫ್ ಸೋಡಿಯಂ ಸಲ್ಫೇಟ್ 142 ಇಂಟು 100 ಮಾಡಿದಾಗ 22.5% ಇಸ್ ದ ಸಲ್ಫರ್. ಮತ್ತು ಆಕ್ಸಿಜನ್ ಕ್ಯಾಲ್ಕುಲೇಟ್ ಮಾಡೋದಕ್ಕೋಸ್ಕರ ಆಕ್ಸಿಜನ್ನ ಟೋಟಲ್ ಮಾಸ್ ಇಲ್ಲಿ 64 ಬರ್ಕೊಂಡ್ವಿ. ಡಿವೈಡೆಡ್ ಬೈ ಟೋಟಲ್ ಮಾಸ್ ಆಫ್ ದ ಕಾಂಪೌಂಡ್ 142 ಇಂಟು 100 ಮಾಡಿದಾಗ ನಮಗೆ 45% ಸಿಗುತ್ತೆ. ಇದು ತುಂಬ ಇಂಪಾರ್ಟೆಂಟ್. ಇಲ್ಲಿ ನಾನು ಸೋಡಿಯಂ ಸಲ್ಫೇಟ್ ತೊಗೊಂಡಿದ್ದೀನಿ, ಯಾವುದಾದ್ರೂ ಕಾಂಪೌಂಡ್ ಕೊಡ್ಬೋದು. ಈ ಕಾನ್ಸೆಪ್ಟ್ನ ಖಂಡಿತ ಕೇಳ್ತಾರೆ. ಇನ್ನೊಂದು ಕಂಪಲ್ಸರಿ ಕ್ವಶನ್ ಯಾವುದಪ್ಪ ಅಂದರೆ ಎಂಪರಿಕಲ್ ಫಾರ್ಮುಲಾ ಮತ್ತು ಮಾಲಿಕ್ಯುಲರ್ ಫಾರ್ಮುಲಾ. ಇದು ಖಂಡಿತ ಕೇಳುವಂತಹ ಟಾಪಿಕ್. 3 ಮಾರ್ಕ್ಸ್ ಅಥವಾ 5 ಮಾರ್ಕ್ಸ್ಗೆ ಖಂಡಿತ ಕೇಳುವಂತಹ ಟಾಪಿಕ್ ಇದು. ನೋಡಿ, ಇದನ್ನು ಸಾಲ್ವ್ ಮಾಡಬೇಕು ಅಂದರೆ ನೀವು ಫಸ್ಟ್ ಟೇಬಲ್ ಬರ್ಕೋಬೇಕು. ಟೇಬಲ್ನ ಫಸ್ಟ್ ಕಾಲಮಲ್ಲಿ ಎಲಿಮೆಂಟ್ ಕೊಟ್ಟಿರೋ ಎಲಿಮೆಂಟ್ಸ್ ಬರ್ಕೊಳ್ರಿ. ಇಲ್ಲಿ ನಿಮಗೆ ಹೈಡ್ರೋಜನ್ ಕೊಟ್ಟಿದ್ದಾರೆ, ಕಾರ್ಬನ್ ಕೊಟ್ಟಿದ್ದಾರೆ ಮತ್ತು ಕ್ಲೋರಿನ್ ಕೊಟ್ಟಿದ್ದಾರೆ. ಈ ಸಿಂಬಲ್ಸ್ ಬರ್ಕೊಳ್ರಿ. ಅದಾದಮೇಲೆ ಅದರ ಪರ್ಸೆಂಟೇಜ್ ಬರೀರಿ. ಹೈಡ್ರೋಜನ್ನ ಪರ್ಸೆಂಟೇಜ್ 4.07, ಕಾರ್ಬನ್ನ ಪರ್ಸೆಂಟೇಜ್ 24.47 ಮತ್ತು ಕ್ಲೋರಿನ್ನ ಪರ್ಸೆಂಟೇಜ್ 71.65. ಅದಾದಮೇಲೆ ಥರ್ಡ್ ಕಾಲಮಲ್ಲಿ ಅಟಾಮಿಕ್ ಮಾಸ್ ಬರ್ಕೊಳ್ರಿ. ಕಾರ್ಬನ್ನ ಅಟಾಮಿಕ್ ಮಾಸ್ 12, ಹೈಡ್ರೋಜನ್ 1 ಮತ್ತು ಕ್ಲೋರಿನ್ 35.5. ಇದು ಕ್ವಶನಲ್ಲೇ ಇನ್ಫಾರ್ಮೇಷನ್ ಇರುತ್ತೆ. ಅದಾದಮೇಲೆ ನಾವು ಅಟಾಮಿಕ್ ರೇಷಿಯೋ ಕಂಡುಹಿಡಿಬೇಕು. ಅಟಾಮಿಕ್ ರೇಷಿಯೋ ಕಂಡುಹಿಡಿಯೋದಕ್ಕೋಸ್ಕರ ಏನು ಮಾಡ್ತೀವಿ ಅಂದರೆ ನಾವು ಪರ್ಸಂಟೇಜ್ನ, ಈ ಎಲಿಮೆಂಟ್ನ ಪರ್ಸಂಟೇಜ್ ಅದರ ಮಾಸಿಂದ ಡಿವೈಡ್ ಮಾಡ್ತೀವಿ. ಸೊ ಕಾರ್ಬನ್ನ ಪರ್ಸಂಟೇಜ್ 24.47 ಡಿವೈಡೆಡ್ ಬೈ 12 ಮಾಡಿದಾಗ ನಮಗೆ 2.03 ಸಿಗುತ್ತೆ. ಅದೇ ರೀತಿ ಹೈಡ್ರೋಜನ್ ಅಟಾಮಿಕ್ ರೇಷಿಯೋ 4.07 ಡಿವೈಡೆಡ್ ಬೈ 1 ಮಾಡಿದಾಗ 4.07 ಮತ್ತು ಕ್ಲೋರಿನ್ 31.65 ಡಿವೈಡೆಡ್ ಬೈ 35.5 ದಟ್ ಈಸ್ 2.01. ನಮಗೆ ಅಟಾಮಿಕ್ ರೇಷಿಯೋ ಸಿಕ್ಕಿದ್ವು. ಸೊ ಅಟಾಮಿಕ್ ರೇಷಿಯೋ ಆಫ್ ಕಾರ್ಬನ್ ಇಸ್ 2, ಹೈಡ್ರೋಜನ್ ಇಸ್ 4 ಆ್ಯಂಡ್ ಕ್ಲೋರಿನ್ ಇಸ್ 2. ಈಗ ನಾವು ಫೈನಲ್ ಆಗಿ ಸಿಂಪ್ಲೆಸ್ಟ್ ರೇಷಿಯೋ ಫೈಂಡ್ ಔಟ್ ಮಾಡಬೇಕು. ಸಿಂಪ್ಲೆಸ್ಟ್ ರೇಷಿಯೋ ಫೈಂಡ್ ಔಟ್ ಮಾಡೋದಕ್ಕೋಸ್ಕರ ಕಾರ್ಬನ್ನ ಅಟಾಮಿಕ್ ರೇಷಿಯೋ ನಾವು ಬರ್ಕೊಂಡು ಅದನ್ನು ಇಲ್ಲಿ ನಮಗೆ ಸಿಕ್ಕಿರುವಂತಹ 3 ಅಟಾಮಿಕ್ ರೇಷಿಯೋಸಲ್ಲಿ ಸ್ಮಾಲೆಸ್ಟ್ ಅಟಾಮಿಕ್ ರೇಷಿಯೋ ಅಂದರೆ ಇಲ್ಲಿ ಸ್ಮಾಲೆಸ್ಟ್ ಅಟಾಮಿಕ್ ರೇಷಿಯೋ 2.01 ಅದರಿಂದ ಡಿವೈಡ್ ಮಾಡಬೇಕು. ಅದೇ ರೀತಿ ಕಾರ್ಬನ್ನ ಅಟಾಮಿಕ್ ರೇಷಿಯೋ ಇಲ್ಲಿ ನಮಗೆ ಸಿಕ್ಕಿರುವಂತಹ 3 ಅಟಾಮಿಕ್ ರೇಷಿಯೋನಲ್ಲಿ ಸ್ಮಾಲೆಸ್ಟ್ ಅಟಾಮಿಕ್ ರೇಷಿಯೋ ಅಂದರೆ ಕ್ಲೋರಿನ್ 2.01 ಅದರಿಂದ ಡಿವೈಡ್ ಮಾಡ್ತೀವಿ. ಎಗೇನ್ ಕ್ಲೋರಿನ್ದು ಅಷ್ಟೇ, ಕ್ಲೋರಿನ್ 2.01 ಅದರ ಸ್ಮಾಲೆಸ್ಟ್ ಅಟಾಮಿಕ್ ರೇಷಿಯೋ 2.01. ಈ ರೀತಿ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಕಾರ್ಬನ್ ಸಿಂಪ್ಲೆಸ್ಟ್ ರೇಷಿಯೋ 1, ಹೈಡ್ರೋಜನ್ ಸಿಂಪ್ಲೆಸ್ಟ್ ರೇಷಿಯೋ 2 ಆ್ಯಂಡ್ ಕ್ಲೋರಿನ್ ಸಿಂಪ್ಲೆಸ್ಟ್ ರೇಷಿಯೋ 1. ಹಾಗಾಗಿ ಸಿಂಪ್ಲೆಸ್ಟ್ ರೇಷಿಯೋ ನಥಿಂಗ್ ಬಟ್ ಎಂಪರಿಕಲ್ ಫಾರ್ಮುಲಾ. ನಮಗೆ ಇಲ್ಲಿ ಎಂಪರಿಕಲ್ ಫಾರ್ಮುಲಾ CH2Cl ಸಿಗುತ್ತೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವು ಈ ಎಂಪರಿಕಲ್ ಫಾರ್ಮುಲಾನ ಮಾಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಅಂದರೆ 1 ಕಾರ್ಬನ್ ಇದೆ, ಕಾರ್ಬನ್ನ ಅಟಾಮಿಕ್ ಮಾಸ್ 12, 2 ಹೈಡ್ರೋಜನ್ ಅಟಾಮಿಕ್ ಮಾಸ್ ಇಸ್ 2 1s are 2 ಮತ್ತು ಕ್ಲೋರಿನ್ 35.5 ಆ್ಯಡ್ ಮಾಡಿದಾಗ ನಮಗೆ ಎಂಪರಿಕಲ್ ಫಾರ್ಮುಲಾ ಮಾಸ್ 49.5 ಸಿಗುತ್ತೆ. ಅದಾದಮೇಲೆ ನಾವು ಎನ್ ಕ್ಯಾಲ್ಕುಲೇಟ್ ಮಾಡಬೇಕು. ಎನ್ ಕ್ಯಾಲ್ಕುಲೇಟ್ ಮಾಡೋದಕ್ಕೋಸ್ಕರ ನಾವು ಯೂಸ್ ಮಾಡುವಂಥ ಫಾರ್ಮುಲಾ ಮೋಲಾರ್ ಮಾಸ್. ಕ್ವಶನಲ್ಲಿ ಕೊಟ್ಟಿದ್ದಾರೆ ಮೋಲಾರ್ ಮಾಸ್ 98.96 ಡಿವೈಡೆಡ್ ಬೈ ಎಂಪರಿಕಲ್ ಫಾರ್ಮುಲಾ ಮಾಸ್ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ 49.5. ನಮಗೆ ಇಲ್ಲಿ 2 ಸಿಕ್ತು. ಎಂಪರಿಕಲ್ ಎನ್ ವ್ಯಾಲ್ಯೂ ಸಿಕ್ಕಿದ ಮೇಲೆ ಎಂಪರಿಕಲ್ ಫಾರ್ಮುಲಾನ ಆ ಎನ್ ವ್ಯಾಲ್ಯೂಯಿಂದ ನಾವು ಮಲ್ಟಿಪ್ಲೈ ಮಾಡಿದಾಗ ನಮಗೆ ಮಾಲಿಕ್ಯುಲರ್ ಫಾರ್ಮುಲಾ ಸಿಗುತ್ತೆ. ಎಂಪರಿಕಲ್ ಫಾರ್ಮುಲಾ CH2Cl ಅದನ್ನು 2ರಿಂದ ಮಲ್ಟಿಪ್ಲೈ ಮಾಡಿದಾಗ ನಮಗೆ C2H4Cl2 ಇದು ಮಾಲಿಕ್ಯುಲರ್ ಫಾರ್ಮುಲಾ. ಈ ರೀತಿ ನಾವು ಈ ಕ್ವಶನ್ನ ಸಾಲ್ವ್ ಮಾಡ್ಬೋದು. ಈಸಿ ಇದೆ. ಇಫ್ ಯು ಪ್ರಾಕ್ಟೀಸ್ ಒನ್ಸ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಬೆಟರ್.
ನೆಕ್ಸ್ಟ್ ಈ ಚಾಪ್ಟರಲ್ಲಿ ಸ್ಟಾಕ್ಯೋಮೆಟ್ರಿಕ್ ನ್ಯೂಮರಿಕಲ್ಸು ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿರಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಕ್ಯಾಲ್ಕುಲೇಟ್ ದ ಮಾಸ್ ಆಫ್ ಕ್ಯಾಲ್ಸಿಯಂ ಆಕ್ಸೈಡ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ಡ್ ವೆನ್ 5 grams ಆಫ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಇಸ್ ಡಿಕಂಪೋಸ್ಡ್. ನೋಡಿರಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಡಿಕಂಪೋಸ್ ಆದಾಗ ನಮಗೆ ಸಿಗೋದು ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್. ಈಗ ನಾವು ಇಲ್ಲಿ ಕೊಟ್ಟಿರುವಂತಹ ಕ್ಯಾಲ್ಸಿಯಂ ಕಾರ್ಬೋನೇಟ್ನ ಮಾಸ್ ಕ್ಯಾಲ್ಕುಲೇಟ್ ಮಾಡೋಣ. ನಮಗೆ 100 ಸಿಗುತ್ತೆ, ಯಾಕಂದರೆ ಕ್ಯಾಲ್ಸಿಯಂ ಅಟಾಮಿಕ್ ವೇಟ್ 40, ಕಾರ್ಬನ್ 12 ಮತ್ತು ಆಕ್ಸಿಜನ್ 16 3 ಅದನ್ನು ಆಡ್ ಮಾಡಿದಾಗ ನಮಗೆ 100 ಸಿಗುತ್ತೆ. ಸೊ 100 ಗ್ರಾಮ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಡಿಕಂಪೋಸ್ ಆದಾಗ ನಮಗೆ 56 grams ಕ್ಯಾಲ್ಸಿಯಂ ಆಕ್ಸೈಡ್ ಸಿಗ್ತಾ ಇದೆ ಮತ್ತು 44 grams ಕಾರ್ಬನ್ ಡೈಆಕ್ಸೈಡ್ ಸಿಗ್ತಾ ಇದೆ. ಸೊ ಹಾಗಾಗಿ ನಮಗೆ ಕೊಟ್ಟಿರೋ ಕ್ವಶನಲ್ಲಿ 5 ಗ್ರಾಮ್ ಕ್ಯಾಲ್ಸಿಯಂ ಕಾರ್ಬೋನೇಟ್ನ ಡಿಕಂಪೋಸ್ ಮಾಡಿದಾಗ ಎಷ್ಟು ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು ಎಷ್ಟು ಕಾರ್ಬನ್ ಡೈಆಕ್ಸೈಡ್ ಸಿಗುತ್ತೆ ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಐ ರಿಪೀಟ್ ಒನ್ಸ್ ಅಗೇನ್. ನೋಡ್ರಿ ಇಲ್ಲಿ ಕೊಟ್ಟಿರುವಂತಹ ರಿಯಾಕ್ಷನ್ ಬ್ಯಾಲೆನ್ಸ್ ಆಗಿದೆ. ಸೊ ಅದರ ಪ್ರಕಾರ 100 ಗ್ರಾಮ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಡಿಕಂಪೋಸ್ ಆದಾಗ 56 grams ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು 44 grams ಕಾರ್ಬನ್ ಡೈಆಕ್ಸೈಡ್ ಸಿಗ್ತಾ ಇದೆ. ಹಾಗಾದರೆ ಕೊಟ್ಟಿರುವಂತಹ 5 grams ಕ್ಯಾಲ್ಸಿಯಂ ಕಾರ್ಬೋನೇಟ್ನ ಡಿಕಂಪೋಸ್ ಮಾಡಿದಾಗ ಎಷ್ಟು ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು ಎಷ್ಟು ಕಾರ್ಬನ್ ಡೈಆಕ್ಸೈಡ್ ಸಿಗುತ್ತೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಫಸ್ಟ್ ನಾವು ಕ್ಯಾಲ್ಸಿಯಂ ಆಕ್ಸೈಡ್ನ ಕ್ಯಾಲ್ಕುಲೇಟ್ ಮಾಡೋಣ. ನಮಗೆ ಇಲ್ಲಿ 56 grams ಕ್ಯಾಲ್ಸಿಯಂ ಆಕ್ಸೈಡ್ ಸಿಗ್ತಾ ಇರೋದು 100 grams ಕ್ಯಾಲ್ಸಿಯಂ ಕಾರ್ಬೋನೇಟಿಂದ, ಅದನ್ನು ಬರ್ಕೊಂಡಿದ್ದೀವಿ. ನಮಗೆ ಬೇಕಾಗಿರೋದು 5 ಗ್ರಾಮ್ಸಿಂದ ಎಷ್ಟು ಸಿಗುತ್ತೆ ಅಂತ ನಾವು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 2.8 grams ಕ್ಯಾಲ್ಸಿಯಂ ಆಕ್ಸೈಡ್ ಸಿಗುತ್ತೆ. ಅದೇ ರೀತಿ ನಮಗೆ ಇಲ್ಲಿ 44 grams ಕಾರ್ಬನ್ ಡೈಆಕ್ಸೈಡ್ 100 grams ಕ್ಯಾಲ್ಸಿಯಂ ಕಾರ್ಬೋನೇಟಿಂದ ಸಿಕ್ಕಿದೆ. ಹಾಗಾದರೆ 5 ಗ್ರಾಮಿಂದ ಎಷ್ಟು ಅಂತ ನಾವು ಮಲ್ಟಿಪ್ಲೈ ಮಾಡಿದಾಗ ನಮಗೆ 2.2 grams ಕ್ಯಾಲ್ಸಿಯಂ ಕಾರ್ಬನ್ ಡೈಆಕ್ಸೈಡ್ ಸಿಗುತ್ತೆ. ಇದು ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಮೊಲಾರಿಟಿ ಮೇಲೆ ಏನು ನ್ಯೂಮರಿಕಲ್ಸ್ ಕೇಳ್ತಾರೆ. ಒಂದು ನ್ಯೂಮರಿಕಲ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ ಇಲ್ಲಿ. ಕ್ಯಾಲ್ಕುಲೇಟ್ ದ ಮೊಲಾರಿಟಿ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್ ಇಫ್ 4 grams ಆಫ್ NaOH ಡಿಸಾಲ್ವ್ಡ್ ಇನ್ 250 ml ಆಫ್ ವಾಟರ್. ಇಲ್ಲಿ ನಾವು ಫಸ್ಟ್ ಮೋಲಾರ್ ಮಾಸ್ ಆಫ್ NaOH ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. 23 ಸೋಡಿಯಂ, 16 ಆಕ್ಸಿಜನ್, 1 ಹೈಡ್ರೋಜನ್ ಆ್ಯಡ್ ಮಾಡಿದಾಗ ನಮಗೆ 40 grams per mole ಸಿಗುತ್ತೆ. ಇದು ಮೋಲಾರ್ ಮಾಸ್ ಆಫ್ ಸಲ್ಯೂಟ್. ಅದೇ ರೀತಿ ಮಾಸ್ ಆಫ್ ಸಲ್ಯೂಟ್ ಎಕ್ಸಾಮಲ್ಲಿ ಕ್ವಶನಲ್ಲಿ 4 grams ಕೊಟ್ಟಿದ್ದಾರೆ, ಅದನ್ನು ಬರ್ಕೊಂಡಿದ್ದೀನಿ. ಮತ್ತು ವ್ಯಾಲ್ಯೂಮ್ ಆಫ್ ಸೊಲ್ಯೂಷನ್ 250 ml ಇದೆ. ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಮೊಲಾರಿಟಿ ಫಾರ್ಮುಲಾ ಮೊಲಾರಿಟಿ M ಇಸ್ ಈಕ್ವಲ್ ಟು ಮಾಸ್ ಆಫ್ ಸಲ್ಯೂಟ್, WB ಅಂದರೆ ಮಾಸ್ ಆಫ್ ಸಲ್ಯೂಟ್ ಇಂಟು 1000 ಡಿವೈಡೆಡ್ ಬೈ ಮೊಲಾರ್ ಮಾಸ್ ಆಫ್ MB ಅಂದರೆ ಮೊಲಾರ್ ಮಾಸ್ ಆಫ್ ಸಲ್ಯೂಟ್ ಇಂಟು ವ್ಯಾಲ್ಯೂಮ್. ಕ್ವಶನಲ್ಲಿ ನಮಗೆ ಮಾಸ್ ಆಫ್ NaOH ಕೊಟ್ಟಿದ್ದಾರೆ 4 grams, ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದ್ದೀವಿ ಇಂಟು 1000 ಡಿವೈಡೆಡ್ ಬೈ ಮೋಲಾರ್ ಮಾಸ್ ನಾವು ಫಾರ್ಮುಲಾ ಬಳಸ್ಕೊಂಡು ಕ್ಯಾಲ್ಕುಲೇಟ್ ಮಾಡಿದ್ದೀವಿ 40 ಮತ್ತು ವ್ಯಾಲ್ಯೂಮ್ ಆಫ್ ದ ಸೊಲ್ಯೂಷನ್ 250 ml ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ 0.4 ಮೋಲಾರ್ ಸಿಗುತ್ತೆ. ಇನ್ನೊಂದು ಇದೆ ನ್ಯೂಮರಿಕಲ್ ಕ್ಯಾಲ್ಕುಲೇಟ್ ದ ಆವರೇಜ್ ಅಟಾಮಿಕ್ ಮಾಸ್ ಕ್ಯಾಲ್ಕುಲೇಟ್ ಮಾಡೋದಕ್ಕೋಸ್ಕರ. ಯಾಕಂದರೆ ಐಸೋಟೋಪ್ಸ್ ಇದ್ದಾಗ ಫಾರ್ ಎಕ್ಸಾಂಪಲ್ ಕ್ಲೋರಿನ್ನ 2 ಐಸೋಟೋಪ್ಸ್ ಇದೆ, ಕ್ಲೋರಿನ್ 35 ಮತ್ತು ಕ್ಲೋರಿನ್ 37. ನ್ಯಾಚುರಲ್ ಪರ್ಸೆಂಟೇಜ್ ಆಫ್ ನ್ಯಾಚುರಲ್ ಅಬಂಡೆನ್ಸ್ ನೋಡಿದ್ರೆ ಕ್ಲೋರಿನ್ 35 75.77 ಮತ್ತು ಕ್ಲೋರಿನ್ 37 24.23. ಅಟಾಮಿಕ್ ಮಾಸ್ ಆಫ್ ಕ್ಲೋರಿನ್ 35 ಈಸ್ 34.9689 ಮತ್ತು ಅಟಾಮಿಕ್ ಮಾಸ್ ಆಫ್ ಕ್ಲೋರಿನ್ 37 ಈಸ್ 36.9659. ಇದು ಕ್ವಶನ್ ಕೊಟ್ಟಿದ್ದಾರೆ. ಇಷ್ಟು ಕ್ವಶನ್ ನಮಗೆ ಕೊಟ್ಟಿರ್ತಾರೆ. ಈ ಡೇಟಾನ ಬಳಸ್ಕೊಂಡು ನಾವು ಆವರೇಜ್ ಅಟಾಮಿಕ್ ಮಾಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಫಸ್ಟ್ ನಾವು ಏನು ಮಾಡಬೇಕು, ರಿಲೇಟಿವ್ ಅಬಂಡೆನ್ಸ್ ಕ್ಯಾಲ್ಕುಲೇಟ್ ಮಾಡೋಣ. ರಿಲೇಟಿವ್ ಅಬಂಡೆನ್ಸ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಫಾರ್ಮುಲಾ ಪರ್ಸೆಂಟೇಜ್ ಡಿವೈಡೆಡ್ ಬೈ 100. ಕೊಟ್ಟಿರುವಂತಹ ಈ ಫಸ್ಟ್ ಐಸೋಟೋಪ್ ಕ್ಲೋರಿನ್ 35 ಪರ್ಸೆಂಟೇಜ್ 75.77 ಬರ್ಕೊಂಡ್ವಿ, ಡಿವೈಡೆಡ್ ಬೈ 100 ಮಾಡಿದಾಗ ನಮಗೆ ರಿಲೇಟಿವ್ ಅಬಂಡೆನ್ಸ್ ಸಿಗುತ್ತೆ. ಅದೇ ರೀತಿ ಕ್ಲೋರಿನ್ 37 ಅಷ್ಟೇ ರಿಲೇಟಿವ್ ಅಬಂಡೆನ್ಸ್ ಪರ್ಸೆಂಟೇಜ್ ನ್ಯಾಚುರಲ್ ಅಬಂಡೆನ್ಸ್ನ ಪರ್ಸೆಂಟೇಜ್ ಡಿವೈಡೆಡ್ ಬೈ 100 ಮಾಡಿದಾಗ ನಮಗೆ ಅದರ ರಿಲೇಟಿವ್ ಅಬಂಡೆನ್ಸ್ ಸಿಗುತ್ತೆ. ರಿಲೇಟಿವ್ ಅಬಂಡೆನ್ಸ್ ಸಿಕ್ಕಿದ ಮೇಲೆ ನಾವು ಯೂಸ್ ಮಾಡುವಂತಹ ಫಾರ್ಮುಲಾ ಯಾವುದಪ್ಪ ಅಂದರೆ M1 X1. ಇದನ್ನು X1 ಅಂತ ಕನ್ಸಿಡರ್ ಮಾಡಿಕೊಡ್ರಿ, ಇದನ್ನು X2 ಅಂತ ಕನ್ಸಿಡರ್ ಮಾಡಿಕೊಡ್ರಿ. ಅದೇ ರೀತಿ ಇದನ್ನು M1 ಮತ್ತು ಇದನ್ನು M2 ಅಂತ ಕನ್ಸಿಡರ್ ಮಾಡಿಕೊಡ್ರಿ. ಇಲ್ಲಿ ಯೂಸ್ ಮಾಡುವಂತಹ ಫಾರ್ಮುಲಾ ಆವರೇಜ್ ಅಟಾಮಿಕ್ ಮಾಸ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಯೂಸ್ ಮಾಡುವಂತಹ ಫಾರ್ಮುಲಾ ನಾವು ಯಾವುದಪ್ಪ ಅಂದರೆ X1 M1 ಪ್ಲಸ್ X2 M2 ಈ ಫಾರ್ಮುಲಾ ಬಳಸ್ಕೊತೀವಿ. ಇಲ್ಲಿ X1 ಎಷ್ಟು ಬಂದಿದೆ ನಮಗೆ 0.7577 ಇಂಟು M1 ಎಷ್ಟು 35.9689 ಪ್ಲಸ್ X2 ಎಷ್ಟು ಸಿಕ್ಕಿದೆ ನಮಗೆ 0.2423 ಇಂಟು M2 ಎಷ್ಟು ಸಿಕ್ಕಿದೆ 36.9659. ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಆವರೇಜ್ ಅಟಾಮಿಕ್ ಮಾಸ್ ಆಫ್ ಕ್ಲೋರಿನ್ 35.45 ಸಿಗುತ್ತೆ. ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಟು ದ ಎಕ್ಸಾಮ್.
ಇದ್ರ ಜೊತೆಗೆ ಈ ಚಾಪ್ಟ್ರಲ್ಲಿ ಸ್ವಲ್ಪ 1 ಮಾರ್ಕ್ ಕ್ವಶನ್ಸ್ ಕೇಳ್ತಾರೆ. ಅಂದರೆ ಕ್ಯಾನ್ಸರ್ನ ಟ್ರೀಟ್ ಮಾಡೋಕ್ಕೆ ಯಾವ ಡ್ರಗ್ಸ್ ಯೂಸ್ ಮಾಡ್ತೀವಿ ಅಂತ ಸಿಸ್ಪ್ಲಾಟಿನ್ ಮತ್ತು ಟ್ಯಾಕ್ಸಾಲ್, ಮತ್ತು ಏಡ್ಸ್ನ ಟ್ರೀಟ್ ಮಾಡೋಕ್ಕೆ AZT ಅಜಿಡೋಥೈಮಿಡಿನ್ ಯೂಸ್ ಮಾಡ್ತಾರೆ. ಡೆನ್ಸಿಟಿ ಯೂನಿಟ್ ಕೇಳ್ತಾರೆ kg/m³, ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಮತ್ತು ಸೈಂಟಿಫಿಕ್ ನೋಟೇಷನ್ ಎಷ್ಟು ಅಂತ ಕೇಳ್ತಾರೆ. ಸೈಂಟಿಫಿಕ್ ನೋಟೇಷನ್ ಬಂದರೆ ಎಕ್ಸಾಂಪಲ್ ಈ ನಂಬರ್ ಕೊಟ್ಬಿಟ್ಟು ಇದ್ರ ಸೈಂಟಿಫಿಕ್ ನೋಟೇಷನ್ ಬರೀರಿ ಅಂತ. ನಾವು ಈ ಡೆಸಿಮಲ್ ಪಾಯಿಂಟ್ನ ನಾವು ರೈಟ್ ಸೈಡ್ ತೊಗೊಂಡಾಗ ಎಕ್ಸ್ಪೊನೆಂಟ್ ಮೈನಸಲ್ಲಾಗುತ್ತೆ, 10⁻⁻1 -2 -3 -4. ಸೊ ಹಾಗಾಗಿ ಈ ನಂಬರ್ನ ಸೈಂಟಿಫಿಕ್ ನೋಟೇಷನ್ 1.6 × 10⁻⁻4. ಅದೇ ರೀತಿ ಇಲ್ಲಿ 2 ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಇದನ್ನು ನೋಡಿರಿ, ಇದು ಕೇಳ್ತಾರೆ ಎಕ್ಸಾಮಲ್ಲಿ. ಮತ್ತು ಸಿಗ್ನಿಫಿಕೆಂಟ್ ಫಿಗರ್ಸ್ ಕೇಳ್ತಾರೆ. ಸಿಗ್ನಿಫಿಕೆಂಟ್ ಫಿಗರ್ಸ್ನ ರೂಲ್ಸ್ ನಾನು ಸಪ್ರೇಟ್ ವೀಡಿಯೋನಲ್ಲಿ ಮಾಡಿದ್ದೀನಿ, ಅದು ಕೂಡ ನೀವು ನೋಡ್ಬೋದು. ಸೊ ಈ ನಂಬರಲ್ಲಿ ನೋಡಿರಿ, ಲೀಡಿಂಗ್ ಝೀರೋಸ್ ಅಂದರೆ ಲೆಫ್ಟ್ ಸೈಡಲ್ಲಿ ಇರುವಂತಹ ಝೀರೋ ಸಿಗ್ನಿಫಿಕೆಂಟ್ ಅಲ್ಲ, ಹಾಗಾಗಿ 4, 2, 5 ಈ ಮೂರೇ ಸಿಗ್ನಿಫಿಕೆಂಟ್ ಫಿಗರ್ಸ್. ಮತ್ತು ಇಲ್ಲಿ ರೈಟ್ ಸೈಡಲ್ಲಿರುವಂತಹ ಝೀರೋ ಡೆಸಿಮಲ್ ಪಾಯಿಂಟ್ ಇದ್ದರೆ ರೈಟ್ ಸೈಡಲ್ಲಿ ಅಂದರೆ ಟ್ರೇಲಿಂಗ್ ಝೀರೋ ಸಿಗ್ನಿಫಿಕೆಂಟ್ ಆಗುತ್ತೆ, ಹಾಗಾಗಿ 2 ಜೊತೆಗೆ 2 0 ಕೂಡ ಸಿಗ್ನಿಫಿಕೆಂಟ್, 3 ಸಿಗ್ನಿಫಿಕೆಂಟ್ ಫಿಗರ್ಸ್. ಇಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ಸ್ 6, 0 ಮತ್ತು 2, 2 ಮಾತ್ರ, ಅಂದರೆ ನಾನ್ ಝೀರೋ ಮಧ್ಯ ಇರುವಂತಹ ಝೀರೋ ಸಿಗ್ನಿಫಿಕೆಂಟ್ ಆಗುತ್ತೆ. ಮತ್ತು ಇಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ಸ್ ನೋಡಿರಿ, ಇದು 2, 5 ಮತ್ತು 0, 0 ಈ ಸಿಗ್ನಿಫಿಕೆಂಟ್ ಫಿಗರ್ಸ್, 4 ಸಿಗ್ನಿಫಿಕೆಂಟ್ ಫಿಗರ್ಸ್. ಇದು ಇಂಪಾರ್ಟೆಂಟ್, ಇದ್ರ ಬಗ್ಗೆ ನಾನು ಸಪ್ರೇಟ್ ವೀಡಿಯೋ ಕೂಡ ಮಾಡಿದ್ದೀನಿ, ಅದನ್ನು ಕೂಡ ನೋಡಿರಿ. ಮತ್ತು ಈ ಚಾಪ್ಟರಿಂದ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಅಥವಾ ಲಾ ಆಫ್ ಡೆಫಿನೆಟ್ ಪ್ರಪೋರ್ಷನ್ ಅಥವಾ ಲಾ ಆಫ್ ಮಲ್ಟಿಪಲ್ ಪ್ರಪೋರ್ಷನ್ ಅಥವಾ ಗೇ-ಲೂಸಾಕ್ಸ್ ಲಾ, ಅವಗೆಡ್ರೋ ಲಾ ಮತ್ತು ಅವಗೆಡ್ರೋ ನಂಬರ್ನ ವ್ಯಾಲ್ಯೂ, ಮೋಲ್ನ ಡೆಫಿನೇಷನ್, ಲಿಮಿಟಿಂಗ್ ರಿಯೇಜೆಂಟ್ನ ಡೆಫಿನೇಷನ್ ಮತ್ತು 3 ಮಾರ್ಕ್ಸ್ಗೆ ಪಾಸ್ಟುಲೇಟ್ಸ್ ಆಫ್ ಡಾಲ್ಟನ್ಸ್ ಅಟಾಮಿಕ್ ಥಿಯರಿ, ಇದೆಲ್ಲ ಇಂಪಾರ್ಟೆಂಟ್ ಟಾಪಿಕ್ಸ್. ಮತ್ತು ಮೊಲಾರಿಟಿ ಡೆಫಿನೇಷನು ಕೇಳ್ತಾರೆ. ಸೊ ಇಷ್ಟು ಓದ್ಕೊಂಡ್ರೆ ನೀವು ಆರಾಮಾಗಿ ಈ ಚಾಪ್ಟರ್ನ 90% ಟಾಪಿಕ್ಸ್ ಕವರ್ ಮಾಡ್ದಂಗೆ. ಈ ಚಾಪ್ಟರ್ನ ಸಿಂಪಲ್ ನೋಟ್ಸ್ ನಾನು PDF ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. So please utilize it, share with your friends and support my channel. Thank you students.